ಮಾಜಿ ಶಾಸಕರಿಗೆ ಬಿಜೆಪಿ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟಿಸುವುದಾಗಿ ಎಚ್ಚರಿಕೆ. ಆಲೂರಿನಲ್ಲಿ ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕರ ವಿರುದ್ಧ ಕಮಿಷನ್ ಆರೋಪವನ್ನು ಮಾಜಿ ಶಾಸಕರಾದ ಹುರುಡಿ ವಿಶ್ವನಾಥ್ ಅವರು ಪ್ರಸ್ತಾಪ ಮಾಡಿದ್ದನ್ನು ಖಂಡಿಸಿ ಇಂದು ತಾಲ್ಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ದಿನೇಶ್ ಅವರು ಮಾಜಿ ಶಾಸಕ ಹುರುಡಿ ವಿಶ್ವನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾದ ವಿಶ್ವನಾಥ್ ಹಾಲಿ ಶಾಸಕರಾದ ಸಿಮೆಂಟ್ ಮಂಜು ಅವರ ಬಗ್ಗೆ ಮಂಜೂರಾದ ಅನುದಾನದಲ್ಲಿ ಕಮಿಷನ್ ತೆಗೆದುಕೊಂಡು ಭೂಮಿ ಪೂಜೆ ಮಾಡಬೇಕೆ? ಅಂತಹ ನೀಚ ಮನಸ್ಥಿತಿ ಶಾಸಕರಿಗೆ ಯಾಕೆ ಬೇಕು? ಅನುದಾನ ಬಂದರೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಕೆಲಸ ಮಾಡಲು ತಿಳಿಸಿದರೆ ಸಾಕು. ಇವರಿಗೇಕೆ ಕಮಿಷನ್ ಇಸಾಬರಿ? ಅದಲ್ಲದೆ ಭೂಮಿ ಪೂಜೆಗೆ ಮೊದಲೇ ಕಮಿಷನ್ ಕೊಡಬೇಕು, ನಂತರ ಶಾಸಕರು ಹೇಳಿದ ದಿನವೇ ಭೂಮಿ ಪೂಜೆ ಮಾಡಬೇಕು. ಅಲ್ಲದೆ ಸ್ಥಳೀಯರಿಗೆ ಗುತ್ತಿಗೆ ನೀಡದೆ ಜಿಲ್ಲೆಯವರಿಗೆ ಗುತ್ತಿಗೆ ನೀಡುತ್ತಿರುವುದು ವಿಪರ್ಯಾಸ ಅಲ್ಲವೇ ಎಂದು ಗುತ್ತಿಗೆದಾರ ಲೋಕೇಶ್ ಪರವಾಗಿ ಪ್ರಶ್ನಿಸಿದ್ದರು. ಇಂದು ಮಾಜಿ ಶಾಸಕರ ಪ್ರಶ್ನೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಪ್ರತ್ಯುತ್ತರ ನೀಡಿದ ದಿನೇಶ್ ಅವರು, ನಮ್ಮ ಕ್ಷೇತ್ರದಲ್ಲಿ ತಳದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಶಾಸಕರಾಗಿ ಅವರ ಕಾರ್ಯವೈಖರಿ ಮತ್ತು ಪ್ರತಿಯೊಂದು ಸಮಸ್ಯೆಗೂ ಸ್ಪಂದಿಸುವ ಮೂಲಕ ಜನಮನ ಗೆದ್ದ ನಾಯಕರೆಂದು ಗುರುತಿಸಿಕೊಂಡಿರುವುದನ್ನು ಸಹಿಸಲಾಗುತ್ತಿಲ್ಲ. ಮಾಜಿ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ಎಂದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಯಾವುದೇ ವಿಚಾರವನ್ನು ಮಾತನಾಡುವಾಗ ಪೂರ್ವಪರ ಯೋಚಿಸಿ ದಾಖಲೆ ಸಹಿತ ಪ್ರಶ್ನಿಸಬೇಕು. ಸಾಬೀತಾದ ನಂತರ ಕ್ರಮ ತೆಗೆದುಕೊಳ್ಳಲಿ. ಸುಮ್ಮನೆ ನಾಲಿಗೆ ಹರಿಬಿಡುವುದು ಸರಿಯಲ್ಲ. 2000 ನೋಟು ಮತ್ತು 500 ನೋಟಿಗಳಿಗೆ ಹೋಲಿಸಿ ತಿರುಗೇಟು ನೀಡಿದರು. ರಾಜಕೀಯದಲ್ಲಿ ಹಿರಿಯರಿದ್ದಾರೆ, ಅವರದೇ ಆದ ಘನತೆ ಇದೆ, ಅದನ್ನು ಉಳಿಸಿಕೊಳ್ಳಲಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ವಕ್ತಾರ ಮೋಹನ್ ಮಾತನಾಡಿ, ಇದೇ ರೀತಿ ತಮ್ಮ ನಾಲಿಗೆ ಹರಿಬಿಟ್ಟು ಮುಂದುವರೆದರೆ ಮನೆಗೆ ಮುತ್ತಿಗೆ ಹಾಕುತ್ತೇವೆ, ಅಲ್ಲದೆ ರಾಜ್ಯ ಮಟ್ಟದಲ್ಲೂ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಉಮೇಶ್, ಮೋಹನ್, ಪಟೇಲ್ ಉಪಸ್ಥಿತರಿದ್ದರು. ದಿನೇಶ್ ಅಂತ ಅಧ್ಯಕ್ಷರು ಮಾತಾಡೋದು. ಏನು ಮಾನ್ಯ ಶಾಸಕರು ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ನಮ್ಮ ಹಾಸನ ಜಿಲ್ಲಾ ಇತಿಹಾಸದಲ್ಲಿ ಜಂಪಿಂಗ್ ಸ್ಟಾರ್ ಅಂತ ಹೆಸರು ಮಾಡಿರುವಂತಹ ಹುರುಡಿ ವಿಶ್ವನಾಥ್ ಅವರು ಹುರುಳಿಗಳ ಆರೋಪ ಮಾಡಿ ನಮ್ಮ ಶಾಸಕರನ್ನ ತೇಜವಧೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ಅವ್ರು ಶಾಸಕರಾದಾಗ ಏನ್ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ನಮ್ಮ ಶಾಸಕರು 3 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಅಂಕಿ ಅಂಶಗಳ ಸಮೇತ ನಾವು ಜನ ತಲುಪಿಸಬೇಕೆ ಹೊರತು ಅದನ್ನ ಬಿಟ್ಟು ಇಲ್ಲ ಸಲದ ಆರೋಪ ಮಾಡಿ ಗಾಳಿ ಗುಂಡುಡೆ ತರ ಹೊಡೆದ್ಬಿಟ್ಟು ಆಚೆ ಹೋಗಿ ಇರೋದಲ್ಲ. ಹಾಗಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಂಜಣ್ಣವರು ನೋಡಿ, ಕಟ್ಟಾಯ ಮತ್ತೆ ಶೆಟ್ಟಳ್ಳಿ ರೋಡ್ 25 ವರ್ಷದಿಂದ ಆಗಿರ್ಲಿಲ್ಲ. ಮತ್ತೆ ಹಳಿವೆ ರಂಗನಾಥಿ ಬೆಟ್ಟದ ರೋಡ್ ಇದು ಮಾಡಕ್ ಆಗಿರ್ಲಿಲ್ಲ. ನೀವೆಲ್ಲ 10 ವರ್ಷ 15 ವರ್ಷ ಅಧಿಕಾರ ಅನುಭವಿಸಿದ್ದೀರಾ. ಅದನ್ನ ಗೊತ್ತಿಲ್ಲದೆ ನೀವು ಜನ ದಾರಿ ತಪ್ಪಿಸೋಕೋಸ್ಕರ ಒಂದು ಕಾಲು ಬೇರೆ ಪಕ್ಷದಲ್ಲಿ ಇಟ್ಟು ಇನ್ನೊಂದು ಕಾಲು ಬಿಜೆಪಿ ಪಕ್ಷದಲ್ಲಿ ಇಟ್ಟು ಮಾತಾಡ್ತಿರಲ್ಲ. ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ ವಿಶ್ವನವರೇ? ನಿಮ್ ಬಗ್ಗೆ ಕ್ಷೇತ್ರ ಜನದಲ್ಲಿ ಕೆಲವರಿಗೆ ವಿಶ್ವಾಸ ಇದೆ. ಅದನ್ನ ಬಿಟ್ಟು ಮುಚ್ಚಲಿ ರಾಜಕಾರಣಿ ನೀವು ಹೇಳ್ತಿರಲ್ಲ ಪಾಪದ ಕೊಡ ತುಂಬರು ಸುಮ್ಮಿರ್ಲಿ ಅಂತ. ಯಾವ್ದು ಪಾಪದ ಕೊಡ? ಹಾಗಾದ್ರೆ ನೀವು ಮುಚ್ಚಲಿ ರಾಜಕಾರಣಿಯಾಗಿ ಪಕ್ಷದಲ್ಲಿ ಮಾರ್ಗದರ್ಶನ ಕೊಡೋದು ನೀವೇ ಹೋಗಿದ್ರಿ. ಪಾಪದ ಕೊಡ ಅಂತ ಹೇಳ್ತಿರಲ್ಲ. ದಿನದ 18 ಗಂಟೆ ಕೆಲಸ ಮಾಡ್ತಾರೆ. ಇದೇನ್ರಿ ಪಾಪದ ಕೊಡ? 18 ಗಂಟೆಗಳ ಕಾಲ 1 ನಿಮಿಷ ಕೂಡ ರೆಸ್ಟ್ ಮಾಡಿದ್ರೆ ಜನರಿಗೋಸ್ಕರ ಕೆಲಸ ಮಾಡ್ತಾರೆ. ಇವತ್ತು ಯಾರಾದ್ರೂ ಶಾಸಕರು ಸಣ್ಣ ಮಕ್ಕಳ ಹತ್ರ ಮೊಬೈಲ್ ಅಲ್ಲಿ ಒಬ್ಬ ನಂಬರ್ ಇದೆ ಅಂದ್ರೆ ಅದು ಶಾಸಕರಾದ ಸಿಮೆಂಟ್ ಮಂಜಣ್ಣವ್ರ ನಂಬರ್. ಇಡೀ ಜಿಲ್ಲೆ ಇಡೀ ತಾಲೂಕಿಗೆ ಗೊತ್ತು. ಅವ್ರಿಗೆ ಒಂದೇ ಒಂದ್ ಕಡೆ ಕಾಲ್ ಮಾಡಿ ಅವ್ರ ಕಚ್ಚಿಸೋದಕ್ಕೆ ಸ್ಪಂದನೆ ಮಾಡ್ತಾರೆ. ಅಂತವ್ರ ವಿರುದ್ಧ ಆರೋಪ ಮಾಡ್ತಾರಲ್ರಿ, ಅದ್ಯಾವ್ದೋ ತಾಳ್ಮೆ ಬೇಟೆಯಾಡಿ 200 ರೂಪಾಯಿ ಕೆಜಿ ಮಾಡ್ತಾರೆ. ಅಂತ ದೊಡ್ಡ ನಮ್ಮ ಶಾಸಕರಿಗಿಲ್ಲ. ನಿಮ್ಗೆ ಅವಶ್ಯಕತೆ ಇತ್ತು, ನೀವು ಮಾಡಿದ್ದೀರಾ. ನೀವು ಮಾಡಿದ್ದು ನಮ್ಮ ಶಾಸಕರನ್ನ ಆರೋಪ ಮಾಡ್ತೀರಾ. ಇನ್ನೊಂದ್ಸತಿ ನೆಕ್ಸ್ಟ್ ಮಾತಾಡ್ಬೇಕಾದ್ರೆ ನ್ಯಾಯ ಮೇಲೆ ಮತ್ತೆ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ, ಅವೆರಡಕ್ಕೂ ಲಿಂಕ್ ತಗೊಂಡು ಮಾತಾಡಿ. ಅದನ್ನ ಬಿಟ್ಬಿಟ್ಟು ನಾಲ್ಗೆ ಏನ್ ಬರುತ್ತೆ ಅದನ್ನ ಹೇಳ್ಬಿಟ್ರೆ ಜನ ನಂಬ್ತಾರೆ ಅನ್ಕೊಂಡ್ಬಿಟ್ಟ. ಇವೆಲ್ಲ ಮಾತಾಡೋದು ಇಟ್ಕೊಬೇಡಿ. ಇಸ್ಕೊಂಡ್ರೆ ನೀವು ಮುಚ್ಚದಿ ರಾಜಕಾರಣಿ ಆಗಿದ್ದೀರಾ. ಮಾರ್ಗದರ್ಶನ ಕೊಡಿ, ಕ್ಷೇತ್ರ ಅಭಿವೃದ್ಧಿಗೆ ಸಹಕಾರ ಕೊಡಿ. ಅದನ್ನ ಬಿಟ್ಬಿಟ್ಟು ನೀವ್ ಈ ತರ ಜನರು ದಾರಿ ತಪ್ಪಿಸೋಕೋಸ್ಕರ ಈ ತರ ಬಾಲಿಶವಾದ ಹೇಳಿಕೆ ಕೊಟ್ಟು ಹೋದ್ರೆ ನಿಮ್ಮಂತ ಮುಸದ ರಾಜಕಾರಣಿಗೆ ಸರಿ ಹೊಂದಲ್ಲ ವಿಶ್ವನವರೇ. ಇನ್ಮೇಲಾದ್ರೂ ಏನಾದ್ರು ಮಾತಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಹತ್ರ ನಾವು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಕೇಳ್ಕೊತಿದೀವಿ. ಏನಾದ್ರು ನಮ್ಮ ಪಕ್ಷದ ವಿರುದ್ಧ ಮಾತಾಡ್ಬೇಕಂದ್ರೆ ಸರಿಯಾದ ದಾಖಲೆ ಇಟ್ಕೊಂಡು ಮಾತಾಡಿ. ಅದನ್ನ ಬಿಟ್ಟು ಈ ತರ ಹೇಳ್ಕೊಟ್ಬಿಟ್ಟು ಹೋಗಿ ಕೂತ್ಕೊಳ್ಳೋದಲ್ಲ. ಏನ್ ಮಾಡಿದ್ರೆ ಗುತ್ತಿಗೆದಾರ ಕರ್ಕೊಂಡ್ಬಂದು ಸ್ಟೇಟ್ಮೆಂಟ್ ಕೊಡ್ಸಿದಲ್ಲ, ಇವತ್ತೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲೋಯ್ತು ನಿಮ್ಮ ಮಾನ ಮರ್ಯಾದೆ? ಇದೆಲ್ಲ ನಿಮಗೆ ಬೇಕಾಗಿತ್ತ? ಇವನ್ನೆಲ್ಲ ಬಿಟ್ಬಿಡಿ ವಿಶ್ವನವರೇ, ಸಾಕು ಇಲ್ಲಿಗೆ. ವಿಶ್ವನವ್ರು ಹೇಳ್ತಾರೆ, ಬಿಡ ಇನ್ನೊಂದು ವರ್ಷ ಐತೆ ನೋಡೋಣ. ಏನ್ರಿ ನೋಡ್ತೀರ ನೀವು? ನಿಮ್ಗೆ ಗೆಲ್ಲಕ್ಕಾಗತ್ತ? MLC ಟಿಕೆಟ್ ಕೊಡ್ತಿದ್ರಿ ನಮ್ಮ ಪಕ್ಷ ನಿಮ್ಗೆ. ಏನ್ರಿ ಮಾಡಿದ್ರಿ? ಇಡೀ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ ನೀವೇನ್ ಮಾಡಿದ್ರಿ, ನೀವೇನ್ ಕೊಟ್ರಿ ಎಲ್ಲ ಗೊತ್ತಿದೆ. ಸುಮ್ಮನೆ ಈ ನಾಟಕಗಳು ಈವರೆಗೂ ನಡೆದಲ್ಲ, ಇದು ಮುಂದೆ ನಡೆಯಲ್ಲ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತರುಗಳೇ ನಾಯಕರುಗಳು ಅವರೇ ಕೆಲಸ ಮಾಡೋದಿಲ್ಲಿ ನೋಡ್ರಂತೆ. ಆಮೇಲೆ ಒಂದು ಮಾತು ಹೇಳ್ತೀನಿ, ಅವರು ಶಾಸಕರಾದ ಸಿಮೆಂಟ್ ಮಂಜಣ್ಣ
ನಮ್ಮ ಅಂಬೇಡ್ಕರ್ ಸಂವಿಧಾನ ಬಂದವಲ್ಲ ಆದ್ರೂ ಅಡಿಗೆ 56,000 ಓಟ್ ತಗೊಂಡು ಗೆದ್ದಿರೋರು, ನಿಮ್ಮಿಂದ ಗೆದ್ದಿರೋರಲ್ಲ ಅವರು. ಇದು ಮೈಂಡಲ್ಲಿರಲಿ. ಏನೇ ಮಾಡೋಕ್ಕಾಗುತ್ತೆ? ನೀವು ಇನ್ನೊಂದು ವರ್ಷ ನೋಡೋಣ ಅಂತ ಹೇಳ್ತಿರಲ್ರಿ. ನಿಮ್ಗೆ ಎಲ್ಲ ಶಕ್ತಿ ಇಲ್ಲ, ಇನ್ನೊಬ್ರ ಮೇಲೆ ಆಪಾದನೆ ಮಾಡ್ತಿರಲ್ರಿ. ಹಿಂಗಾಗೋಕ್ಕೆ ನಿಮ್ಮ ಮನೆ ಬರಗಳು ಹಿಂಗಾಗಿದ್ದು. ನಿಮ್ದು ಬೆಲೆ ಕಮ್ಮಿ ಆಗ್ತೈತಲ್ಲ, ಅದಕ್ಕೋಸ್ಕರ ಈ ತರ ಹರಿಬಿಟ್ಟಿದ್ದೀರಾ. ನಿನ್ನೆ ನಿಮ್ಮ ಅಕ್ಕಪಕ್ಕ ಕೂತಿದ್ರಲ್ಲ, ಅವ್ರನ್ನೇ ಇವತ್ತು ವಿಚಾರಿಸಿ ಏನ್ ಹೇಳ್ತಾರೆ ಅಂತ. ನೀವು ಅವ್ರಿಗೆ ಏನ್ ಮಾಹಿತಿ ಕೊಟ್ಟಿದ್ರಿ? ಅವರು ನಿಮ್ ಜೊತೆ ಕೂತಾದ್ಮೇಲೆ ಎದ್ದಾದ್ಮೇಲೆ ಅವ್ರು ಏನ್ ಮಾಹಿತಿ ತಗೊಂಡ್ರು? ಅವ್ರು ಏನ್ ಮಾತಾಡಿದ್ರು? ಅದ್ಯಾರೋ ಹೇಳಿದ್ರಲ್ಲ, ಜಾನಕೆರೆ ಲೋಕೇಶ್ ಕಾಂಟ್ರಾಕ್ಟ್ ಏನಂದ್ರು? ಡೇಟ್ ಕೊಟ್ಟಿಲ್ಲ ಸರ್, ಕಮಿಷನ್ ಅಂತ ಅವ್ರು ಹೇಳ್ತಾರೆ, ಡೇಟ್ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ. ಅವರೇ ಬಾಯ್ಬಿಟ್ಟು ಹೇಳಿದ್ರಲ್ಲ 2 ಕೋಟಿ ಕೆಲಸ ಮಾಡಿದ್ದೀನಿ ಅಂತ. 2 ಕೋಟಿ ಕೆಲಸ ಮಾಡೋನಪ್ಪ ಒಳ್ಳೆದಾಗಿದ್ರು. ಈಗ ಕೆಟ್ಟವರಾಗ್ಬಿಟ್ಟಾರೆ ಶಾಸಕರು. ಇದನ್ನ ಕಾಂಟ್ರಾಕ್ಟ್ ಹೇಳ್ತಿರೋದಲ್ಲ, ನಾಯಕರಿದಾರಲ್ಲ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ಅವ್ರು ಹೇಳ್ತಿರೋದು. ಅವ್ರಿಗೆ ಆಘಾತ ಆಗ್ಬಿಟ್ಟಿದೆ. ಆಮೇಲೆ ಅವರು ಹಣೆಬರಗಳು ಹೆಂಗೆ ಅಂದ್ರೆ ಗುಂಡು ಹೊಡಿತೀನಿ ಅಂತ ಹೇಳಿ ಒಂದ್ಸತಿ DC ಆಫೀಸ್ ಅಲ್ಲಿ ಇದಾಗಿದ್ರು. ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಎಲ್ಲ ಸಾರ್ವಜನಿಕರು ಪ್ರಜ್ಞಾ ಹೊಂದಿದ್ದಾರೆ, ಮತದಾರರು ಪ್ರಜ್ಞಾ ಹೊಂದಿದ್ದಾರೆ. ನೀವು ಅವರಿಗೆ ಟಿಕೆಟ್ ತಪ್ಸಕ್ಕೂ ನೋಡಿದ್ರಿ, ಎಲ್ಲ ಟೈಮಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡೋದು ಅನ್ನೋದು ಗೊತ್ತು. ಆದ್ರೆ ಇಲ್ಲಿ ಆ ಕ್ಷೇತ್ರದ ಮತದಾರರು ಯಾರು ಕೈ ಬಿಡ್ಲಿಲ್ಲ ಅಂತ ಸಾಮಾನ್ಯ ವ್ಯಕ್ತಿನ ಗೆಲ್ಸಿದ್ದಾರೆ. ಅದು ನಿಮ್ಗೆ ತಡ್ಕೊಳಕ್ ಆಗ್ತಲ್ಲ. ಮುಂದೊಂದು ದಿನ ನೀವು ಇದ್ರ ಬಗ್ಗೆ ತುಂಬಾ ಅನುಭವಿಸ್ತೀರಾ.